ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇಲ್ಲಿವರೆಗೆ 5 ಯುದ್ಧಗಳು ನಡೆದಿದೆ. 1947 ಮತ್ತು 48ರಲ್ಲಿ, ಆ ನಂತರ 1965ರಲ್ಲಿ, ಹಾಗೇನೆ 1971ರಲ್ಲಿ ಈಸ್ಟ್ ಬಂಗಾಳ ವಿಮೋಚನೆ ಅಂದ್ರೆ ಬಾಂಗ್ಲಾದೇಶ ಉದಯಕ್ಕೆ ಕಾರಣವಾದಂತಹ ಯುದ್ಧ, ಆ ನಂತರ 1999ರ ಕಾರ್ಗಿಲ್ ಯುದ್ಧ, ಅದಾದ ಮೇಲೆ ಮೊನ್ನೆ ನಡೆದಂತಹ ಆಪರೇಷನ್ ಸಿಂಧೂರ. ಈ ರೀತಿಯ ಲೆಕ್ಕ ಹಾಕಿದ್ರೆ 5 ಯುದ್ಧಗಳು ನಡೆದಿದೆ. ಈ ಎಲ್ಲಾ ಯುದ್ಧಗಳಲ್ಲಿ ಭಾರತ ಗೆದ್ದಿರೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹದ್ದು. ಆದ್ರೆ ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿಯ ಜನತೆ ಹೇಳೋದೇನು ಅಂತ ಹೇಳಿದ್ರೆ, ಈ ಎಲ್ಲಾ ಯುದ್ಧಗಳಲ್ಲಿ ನಾವೇ ಗೆದ್ದಿದ್ದೇವೆ, ಭಾರತವನ್ನು ನಾವು ಸೋಲಿಸಿದ್ದೇವೆ, ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾರೆ. ಅಲ್ಲಿಯ ಪಠ್ಯ ಪುಸ್ತಕಗಳಲ್ಲಿ ಕೂಡ ಅಷ್ಟೇ ಮಕ್ಕಳಿಗೆ ಇದನ್ನೇ ಕಲ್ಸ್ಕೊಂಡು ಬರ್ತಾರೆ. ಅಂದ್ರೆ ಎಲ್ಲಾ ಯುದ್ಧದಲ್ಲಿ ಭಾರತವೇ ಸೋತಿರೋದು, ಪಾಕಿಸ್ತಾನ ಗೆದ್ದಿದೆ ಅಂತಕೊಂಡು ಹೇಳ್ಕೊಂಡು ಬರ್ತಾರೆ. ಬೇರೆ ಯಾವ ಯುದ್ಧದ ಬಗ್ಗೆ ಬೇಕಾದ್ರೂ ಅವ್ರು ಮಾತಾಡ್ಕೊಳ್ಳಿ, ಅದರಿಂದ ನಾವು ಕಳ್ಕೊಳ್ಳೋದೇನು ಇಲ್ಲ. ಆದ್ರೆ 1971ರಲ್ಲಿ ನಡೆದಂತಹ ಬಾಂಗ್ಲಾ ವಿಮೋಚನೆ ಯುದ್ಧ ಏನಿದೆ, ಆ ಯುದ್ಧದಲ್ಲೂ ಕೂಡ ನಾವು ಗೆದ್ದಿದ್ದೇವೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಪಾಕಿಸ್ತಾನಿಯರಿಗೆ ತೋರಿಸಲಿಕ್ಕೆ ಜೀವಂತ ಉದಾಹರಣೆ ಬಾಂಗ್ಲಾದೇಶ ಉದಯವಾಗಿರುವಂತಹದ್ದು. ಹಾಗೇನೆ ಆ ಯುದ್ಧದಲ್ಲಿ ಭಾರತ 90,000 ಸೈನಿಕರನ್ನ ಅಂದ್ರೆ ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಿತ್ತು ಕೂಡ. ಅದಲ್ಲದೆ ಆ ಸಂದರ್ಭದಲ್ಲಿ ತಾವು ಸೋತಿದ್ದೇವೆ ಅಂತೇಳಿ ಹೇಳಿ ಶರಣಾಗತಿ ಪತ್ರಕ್ಕೆ ಸಹಿ ಹಾಕ್ತಾ ಇರುವಂತಹ ಫೋಟೋ ಕೂಡ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಆದ್ರೂ ಕೂಡ ಪಾಕಿಸ್ತಾನ ಒಪ್ಕೊಳ್ಳಲ್ಲ, ನಾವು ಎಲ್ಲಾ ಯುದ್ಧದಲ್ಲಿ ಗೆದ್ದಿದ್ದೇವೆ ಅಂತೇಳಿ ಹೇಳ್ತಾರೆ. ಹಾಗೇನೆ ಕಳೆದ ಮೇಯಲ್ಲಿ ನಡೆದಂತಹ ಆಪರೇಷನ್ ಸಿಂಧೂರದಲ್ಲೂ ಕೂಡ ನಾವೇ ಗೆದ್ದಿದ್ದೇವೆ ಅಂತ ಹೇಳ್ಕೊಂಡು ಟಾಮ್ ಮಾಡ್ಕೊಂಡು ತಿರುಗ್ತಾ ಇದ್ದಂತಹ ದೇಶ ಪಾಕಿಸ್ತಾನ. ನಿಮ್ಗೆ ಗೊತ್ತಿದೆ, ಅಲ್ಲಿಯ ಜನರು ಇರ್ಬೋದು, ಅಥವಾ ಅಲ್ಲಿಯ ಸೇನೆ ಇರ್ಬೋದು, ಅಥವಾ ಅಲ್ಲಿಯ ಸರ್ಕಾರ ಇರ್ಬೋದು, ಇವರೆಲ್ಲರೂ ಕೂಡ ಎಲ್ಲ ಕಡೆ ಹೇಳ್ಕೊಂತಿರ್ಬೋದೇನು ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರದಲ್ಲಿ ನಾವು ಗೆದ್ದಿದ್ದೇವೆ, ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ನಾವು ಹೊಡೆದುರುಳಿಸಿದ್ದೇವೆ, ಭಾರತ ನಮ್ಮ ಹೊಡೆತವನ್ನು ತಡಿಲಿಕ್ಕಾಗ್ದೇನೆ ಕದನ ವಿರಾಮಕ್ಕೆ ಮುಂದೆ ಬಂತು, ಕೊನೆಗೆ ನಾವು ಕದನ ವಿರಾಮ ಘೋಷಣೆಗೆ ಒಪ್ಕೊಂಡ್ವಿ. ಈ ರೀತಿಯಾಗಿ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ವಸ್ತುಸ್ಥಿತಿ ಬೇರೆದೇ ಇದೆ, ಇದು ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ನಮ್ಮ ದೇಶದ ದುರಂತ ಏನು ಅಂತ ಹೇಳಿದ್ರೆ, ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೇನೆ ವಿಪಕ್ಷದಲ್ಲಿರುವಂತಹ ಬಹಳಷ್ಟು ನಾಯಕರುಗಳು ಹೇಳೋದೇನು ಅಂತ ಹೇಳಿದ್ರೆ, ಭಾರತ ಇದರಲ್ಲಿ ಸೋತಿದೆ, ಮೋದಿ ಸರೆಂಡರ್ ಆಗಿದ್ದಾರೆ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾನೆ ಇದ್ರು. ಆದ್ರೆ ಈಗ ಲೇಟೆಸ್ಟ್ ಆಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವ ಒಂದು ಹೇಳಿಕೆ ಈ ಯುದ್ಧದಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದನ್ನ ಸಾರ್ತಾ ಇದೆ. ಗೊತ್ತಿರಬಹುದು, ನಿನ್ನೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಸಂಸತ್ನಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ರು. ಈ ಭಾಷಣದ ಸಂದರ್ಭದಲ್ಲಿ ಮಾಮೂಲಿನಂತೆ ಅವರು ನೊಬೆಲ್ ಪಾರಿತೋಷಕ ತನಗೆ ಸಿಗ್ಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರಲ್ಲ. ಕಳೆದ ಬಾರಿ ಅಂತೂ ಅವ್ರ ಕೈಯಿಂದ ತಪ್ಪಿ ಹೋಯ್ತು. ಅಟ್ಲೀಸ್ಟ್ ಮುಂದಿನ ಬಾರಿ ಆದ್ರೂ ನನ್ನ ಕೈ ಸಿಗ್ಬೇಕು ಅಂತ ಹೇಳಿದ್ರೆ ಪುನಃ ನಾನು ಈ ರೀತಿಯಂತ ಮಾತುಗಳನ್ನ ಹೇಳ್ತಾನೆ ಇರಬೇಕು ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ನಿರ್ಧಾರ ಮಾಡಿದ ರೀತಿಯಲ್ಲಿದೆ. ನಾನು ಅಮೆರಿಕದ ಅಧ್ಯಕ್ಷನಾದ ನಂತರ ಇಲ್ಲಿವರೆಗೆ 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ಅಂತ ಹೇಳ್ಕೊಂಡು ಬಡಾಯಿ ಕೊಚ್ಕೊಂಡಿದ್ದಾರೆ. ಅಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಆಪರೇಷನ್ ಸಿಂಧೂರು ಕೂಡ ಸೇರ್ಕೊಂಡಿದೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಮಾತು ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ನಾನು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಾ ಇದ್ದಂತಹ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಪಾಕಿಸ್ತಾನದ ಪ್ರಧಾನಿಯನ್ನೇ ಭಾರತ ಕೊಂದು ಬಿಡ್ತಾ ಇತ್ತು. ಹಾಗೇನೆ ಈ ಯುದ್ಧದಿಂದಾಗಿ 35 ಮಿಲಿಯನ್ ಜನರು ಸಾಯುವಂತ ಸಾಧ್ಯತೆ ಇತ್ತು. ಆದ್ರೆ ನಾನು ಇದರಲ್ಲಿ ಇಂಟರ್ಫಿಯರ್ ಆಗಿ ಈ ಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತಕೊಂಡು ಹೇಳಿದ್ದಾರೆ. ಈ ರೀತಿಯಾಗಿ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತೇಳಿ ಡೊನಾಲ್ಡ್ ಟ್ರಂಪ್ ಇಲ್ಲಿವರೆಗೆ 100ಕ್ಕೂ ಹೆಚ್ಚು ಬಾರಿ ಹೇಳ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ ಭಾರತ ಸರ್ಕಾರ ಮತ್ತು ವಿದೇಶಾಂಗ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟುಬಿಟ್ಟಿದೆ. ಈ ಯುದ್ಧ ನಿಲ್ಲಕ್ಕೆ ಮೂರನೇ ಯಾವುದೇ ದೇಶ ಇಂಟರ್ಫಿಯರ್ ಆಗಲಿಲ್ಲ, ಬೇರೆ ಯಾರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಲಿಲ್ಲ. ಇದೇನಿದ್ರು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಮಾತುಕತೆಯ ಫಲಶ್ರುತಿ ಅಂತಕೊಂಡು ಹೇಳಿದ್ದಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಇದೇ ತರ ಹೇಳ್ಕೊಂಡು ತಿರ್ತಾನೆ ಇರ್ತಾರೆ, ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅವರು ಅಧ್ಯಕ್ಷಗಿರಿಗೆ ಸ್ಪರ್ಧೆ ನಡೀತಾ ಇರೋ ಸಂದರ್ಭದಲ್ಲಿ ಕೂಡ ಒಂದು ಮಾತನ್ನ ಹೇಳಿದ್ರು. ಒಂದ್ ವೇಳೆ ನಾನು ಅಮೆರಿಕದ ಅಧ್ಯಕ್ಷನಾಗಿ ಪುನರಾಯ್ಕೆ ಆದ್ರೆ ಕೇವಲ ಒಂದೇ ದಿನದಲ್ಲಿ ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಾ ಇರುವಂತಹ ಯುದ್ಧವನ್ನ ನಿಲ್ಲಿಸ್ತೇನೆ ಅಂತ ಹೇಳಿದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ಗೆ ಇಲ್ಲಿವರೆಗೂ ಕೂಡ ಈ ಯುದ್ಧವನ್ನು ನಿಲ್ಲಿಸ್ಕೊಳ್ಳಿ ಸಾಧ್ಯ ಆಗಿಲ್ಲ. ಅದನ್ನ ಕೂಡ ಅವರು ನಿನ್ನೆ ಭಾಷಣದಲ್ಲಿ ಹೇಳ್ಕೊಂಡ್ರು, ನಾನು ಈ ಒಂದು ಯುದ್ಧವನ್ನು ನಿಲ್ಲಿಸ್ಲಿಕ್ಕಾಗಿ ಹೆಣಗಾಡ್ತಾ ಇದ್ದೇನೆ, ಆದ್ರೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತಕೊಂಡು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಮಾತು, ಒಂದ್ ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಯುದ್ಧವನ್ನ ನಾನು ನಿಲ್ಲಿಸದೇ ಇದ್ದಿದ್ರೆ ಖಂಡಿತವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ನನ್ನ ಕೊಂದು ಹಾಕ್ತಾ ಇತ್ತು ಅಂತಕೊಂಡು ಹೇಳಿದ್ದಾರೆ. ಅದಲ್ಲದೆ ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಪಾಕಿಸ್ತಾನದ ಪ್ರಧಾನಿ ನಾನು ಈ ರೀತಿಯಾಗಿ ಯುದ್ಧವನ್ನ ನಿಲ್ಲಿಸಿದ್ದಕ್ಕಾಗಿ ನನಗೆ ಧನ್ಯವಾದವನ್ನ ಹೇಳಿದ್ದಾರೆ. ಒಂದ್ ವೇಳೆ ನೀವು ಈ ಯುದ್ಧವನ್ನ ನಿಲ್ಲಿಸದೇ ಇದ್ದಿದ್ರೆ ಖಂಡಿತವಾಗಿಯೂ ಪರಮಾಣು ಯುದ್ಧವಾಗಿ ಕನ್ವರ್ಟ್ ಆಗ್ತಾ ಇತ್ತು ಯುದ್ಧ. ಆ ಮುಖಾಂತರ 35 ಮಿಲಿಯನ್ ಜನರ ಪ್ರಾಣವನ್ನ ನೀವು ಉಳಿಸಿದ್ದೀರಾ ಅಂತಕೊಂಡು ನನಗೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ 35 ಮಿಲಿಯನ್ ಜನರು ಸತ್ತೋಗ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅಂದ್ರೆ 3.5 ಕೋಟಿ ಜನರು ಈ ಯುದ್ಧದಲ್ಲಿ ಸಾಯ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ, ಅವರು ಭಾರತೀಯರ ಅಥವಾ ಪಾಕಿಸ್ತಾನದವರ? ಈ ರೀತಿಯಾದಂತಹ ಪ್ರಶ್ನೆ ನಿಮ್ಗೆ ಮೂಡುತ್ತದೆ ಸಹಜವಾಗಿ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪರಮಾಣು ಯುದ್ಧ ಸಂಭವಿಸುವಂತ ಸಾಧ್ಯತೆ ಇತ್ತು ಅಂತ ಹೇಳ್ಕೊಂಡು ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಶಾಬಾಜ್ ಶರೀಫ್ ಕೂಡ ಹಲವಾರು ಬಾರಿ ಹೇಳ್ಕೊಂಡಿದ್ರು.
ಆದ್ರೆ ಪಾಕಿಸ್ತಾನಕ್ಕೆ ಆ ಸಾಮರ್ಥ್ಯ ಇತ್ತ? ಪರಮಾಣು ಸಿಡಿತಲೆಯನ್ನು ಹೊತ್ತು ಭಾರತದೊಳಗಡೆ ನುಗ್ಗುವಂತಹ ಸಾಮರ್ಥ್ಯದ ಕ್ಷಿಪಣಿಗಳು ಅವರ ಬಳಿ ಇದ್ದಿತ್ತ? ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಭಾರತದ ರಕ್ಷಣಾ ಕೋಟೆಯನ್ನ ಭೇದಿಸಿ ಒಳಗೆ ಬರ್ಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇತ್ತ? ನೀವೇ ನೋಡಿದ್ದೀರಾ, ಪಾಕಿಸ್ತಾನದ ಒಂದೇ ಒಂದು ಡ್ರೋನ್ ಆಗ್ಲಿ ಅಥವಾ ಕ್ಷಿಪಣಿಗಳಾಗ್ಲಿ ಭಾರತದೊಳಗಡೆ ಪ್ರವೇಶ ಮಾಡಲಿಕ್ಕೆ ಭಾರತೀಯ ಸೇನೆ ಬಿಟ್ಟಿರಲಿಲ್ಲ. ಎಲ್ಲದನ್ನು ಕೂಡ ಗಡಿಯಲ್ಲೇ ಹೊಡೆದಾಕ್ಬಿಟ್ಟಿದ್ರು. ಅಂಥದ್ರಲ್ಲಿ ನಾವು ಭಾರತದ ಮೇಲೆ ಪರಮಾಣು ಯುದ್ಧವನ್ನು ಘೋಷಿಸುವ ಸಾಧ್ಯತೆ ಇತ್ತು ಅನ್ನುವ ಒಂದು ಹಾಸ್ಯಾಸ್ಪದ ಹೇಳಿಕೆಯನ್ನ ಆಗಾಗ ಶಾಬಾಜ್ ಶರೀಫ್ ಹೇಳ್ತಾನೆ ಇದ್ರು. ಆತ ಹೇಳಿರುವಂತಹ ಮಾತನ್ನ ಈ ಡೊನಾಲ್ಡ್ ಟ್ರಂಪ್ ಎಂಡೋರ್ಸ್ ಮಾಡ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಶಾಬಾಜ್ ಶರೀಫ್ನ ಮರ್ಯಾದೆಯನ್ನ ಯಾವ ರೀತಿಯಾಗಿ 3 ಕಾಸಿಗೆ ಹರಾಜ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಆತನನ್ನ ಭಾರತೀಯ ಸೇನೆ ಕೊಂದಾಗ್ತಾ ಇತ್ತು, ನಾನು ಆತನ ಜೀವವನ್ನು ಕಾಪಾಡಿದ್ದೇನೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಭಾರತದ ಒಂದು ಕ್ಷಿಪಣಿ ಇಸ್ಲಾಮಾಬಾದ್ನ ಬಳಿಯಲ್ಲಿರುವಂತಹ ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ಅಪ್ಪಳಿಸಿತು. ಯಾವಾಗ ಭಾರತದ ಕ್ಷಿಪಣಿ ಇಸ್ಲಾಮಾಬಾದ್ ವರೆಗೆ ತಲುಪ್ತೋ ತಕ್ಷಣ ಶಾಬಾಜ್ ಶರೀಫ್ ಬಂಕರ್ನ ಸೇರ್ಕೊಂಡ. ಶಾಬಾಜ್ ಶರೀಫ್ ಬಂಕರ್ನ ಸೇರೋದಕ್ಕಿಂತ ಮೊದಲೇನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ನ ಸೇರ್ಕೊಂಡ್ ಬಿಟ್ಟಿದ್ದ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆತನ ಹೆಸರನ್ನ ಬಂಕರ್ ಮುನೀರ್ ಅಂತ ಕೊಂಡ ಕರೀತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ಭಾರತ ಏನಾದ್ರೂ ಆ ರೀತಿಯಾಗಿ ಪ್ಲಾನ್ ಮಾಡಿತ್ತ? ಶಾಬಾಜ್ ಶರೀಫ್ನ ಕೊಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಕಾರ್ಯತತ್ಪರವಾಗಿತ್ತ? ಖಂಡಿತವಾಗಿ ಆ ರೀತಿ ಆಗುವಂತ ಸಾಧ್ಯತೆ ಇರಲಿಲ್ಲ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಯುದ್ಧ ನಡೆದಿರೋದು ಕೇವಲ 2 ದಿನ. 2 ದಿನದೊಳಗಡೆ ಅಲ್ಲಿಯ ಅಧ್ಯಕ್ಷನನ್ನ ಕೊಲ್ಲುವಂತಹ ಮಟ್ಟಕ್ಕೆ ಭಾರತ ಯೋಚಿಸಿರುವಂತಹ ಸಾಧ್ಯತೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಒಂದ್ ವೇಳೆ ಈ ಯುದ್ಧ ಏನಾದ್ರೂ ವರ್ಷಗಟ್ಟಲೆ ಮುಂದುವರೆದಿದ್ರೆ ಆಗ ಯುದ್ಧ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯ ಪ್ರಧಾನಿಯನ್ನ ಗುರಿಯಾಗಿಸ್ಕೊಂಡು ಭಾರತ ದಾಳಿ ನಡೆಸುವಂತ ಸಾಧ್ಯತೆ ಇತ್ತು ಅನ್ಬಹುದು. ಆದ್ರೆ ಈ ರೀತಿಯಾಗಿ ಖಂಡಿತವಾಗಿ ಭಾರತ ಯೋಚಿಸಿರಲ್ಲ. ಏನಾದ್ರೂ ಭಾರತ ಟಾರ್ಗೆಟ್ ಮಾಡಿದ್ರೆ ಅಲ್ಲಿಯ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ನ ಟಾರ್ಗೆಟ್ ಮಾಡಿರ್ಬೋದು. ಇದನ್ನ ಅರಿತಂತಹ ಮುಲ್ಲಾ ಮುನೀರ್ ಮೊದಲೇ ಪ್ಲಾನ್ ಮಾಡಿಕೊಂಡು ಬಂಕರ್ ಒಳಗಡೆ ಸೇರ್ಕೊಂಡ ಮೇಲೆನೆ ಭಾರತದ ವಿರುದ್ಧ ಡ್ರೋನ್ ದಾಳಿಯನ್ನ ಪ್ರಾರಂಭ ಮಾಡಿಸಿದ್ದ. ಆಪರೇಷನ್ ಸಿಂಧೂರ್ ಮುಗ್ದ ನಂತರ ಪಾಕಿಸ್ತಾನದ ಅಧ್ಯಕ್ಷನಾದಂತಹ ಜರ್ದಾರಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನಗೆ ಸೇನೆ ಒಂದು ಸೂಚನೆಯನ್ನು ಕೊಟ್ಟಿತ್ತು, ಭಾರತೀಯ ಸೇನೆ ಯಾವುದೇ ಸಂದರ್ಭದಲ್ಲಿ ದೇಶದೊಳಗಡೆ ನುಗ್ಗುವಂತ ಸಾಧ್ಯತೆ ಇದೆ, ಆದ್ರಿಂದ ತಕ್ಷಣ ನೀವು ಬಂಕರ್ನಲ್ಲಿ ಆಶ್ರಯವನ್ನು ಪಡೆಯಿರಿ, ಆ ಮುಖಾಂತರ ನಿಮ್ಮ ಜೀವವನ್ನು ನೀವು ಉಳಿಸ್ಕೊಳ್ಳಿ ಅಂತ ನನಗೆ ಸಲಹೆಯನ್ನು ಕೊಟ್ಟಿತ್ತು. ಆದ್ರೆ ನಾನು ಆ ಸಲಹೆಯನ್ನ ನಿರಾಕರಿಸಿದೆ. ನಾನೊಬ್ಬ ದೇಶದ ಅಧ್ಯಕ್ಷನಾಗಿ ಈ ರೀತಿಯಾಗಿ ಬಂಕರ್ ಸೇರ್ಕೊಳ್ಳಲ್ಲ, ಅದಕ್ಕೆ ಬದಲಾಗಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಡ್ತೇನೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಈ ಮಾತು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತೀಯ ಸೇನೆ ಯಾವಾಗ ಪಾಕಿಸ್ತಾನದ ಮೇಲೆ ಮುಗಿಬಿತ್ತೋ ತಕ್ಷಣ ಪಾಕಿಸ್ತಾನದ ಸೇನೆ ಇರ್ಬೋದು ಅಥವಾ ಅಲ್ಲಿಯ ರಾಜಕಾರಣಿಗಳಿರ್ಬೋದು ಎಲ್ಲರೂ ಕೂಡ ಪತರುಗುಟ್ಟು ಹೋಗ್ಬಿಟ್ಟಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದಿನ ಯುದ್ಧಗಳಲ್ಲಿ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಿ ಸೇನೆಯನ್ನ ಬಗ್ಗು ಬಡ್ದಿದೆ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈ ಬಾರಿಯ ಯುದ್ಧ ಅನ್ನೋದು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಏನಿದ್ರು ಕೂಡ ಕ್ಷಿಪಣಿ ದಾಳಿಯ ಮೂಲಕವೇ ಪಾಕಿಸ್ತಾನವನ್ನ ಬಗ್ಗು ಬಡಿತಾ ಇತ್ತು ಭಾರತ. ಆದ್ರಿಂದ ತಕ್ಷಣ ಇವರು ಎಲ್ಲಾ ನಾಯಕರುಗಳಿಗೆ ಒಂದು ಸೂಚನೆಯನ್ನು ಕೊಟ್ಬಿಟ್ಟಿದ್ರು, ನಿಮ್ಮ ಪ್ರಾಣವನ್ನು ಉಳಿಸ್ಕೋಬೇಕು ಅಂದ್ರೆ ನೀವು ಬಂಕರ್ಗಳನ್ನು ಸೇರ್ಕೊಂಡ್ಬಿಡಿ, ಆ ಮೂಲಕ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳಿ, ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿತ್ತು. ಇದನ್ನೇ ಜರ್ದಾರಿ ಓಪನ್ ಆಗಿ ಹೇಳ್ಕೊಂಡಿರುವಂತಹದ್ದು. ಹಾಗೇನೆ ಆಸಿಮ್ ಮುನೀರ್ ಮತ್ತು ಶಾಬಾಜ್ ಶರೀಫ್ ಬಂಕರ್ನ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ಈ ರೀತಿಯಾಗಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿವರೆಗೆ ನಮ್ಮ ಸೇನೆ ಹಾಗೆ ಮಾಡ್ತು ಹೀಗ್ ಮಾಡ್ತು, ನಾವು ಭಾರತವನ್ನು ಸೋಲಿಸಿದ್ದೇವೆ, ಈ ರೀತಿಯಾಗಿ ಹೇಳ್ಕೊಂಡು ತಿರುಗ್ತಾ ಇದ್ದಂತಹ ಶಾಬಾಜ್ ಶರೀಫ್ ಅಂಡ್ ಕಂಪನಿಗೆ ಈಗ ದೊಡ್ಡದಾದಂತಹ ಹೊಡೆತವನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಈ ಪಾಕಿಸ್ತಾನದ ಜನತೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಅವರು ಇರೋದೇ ಫೂಲ್ಸ್ ಪ್ಯಾರಡೈಸ್ ನಲ್ಲಿ, ಅಂದ್ರೆ ಮೂರ್ಖರ ಜಗತ್ತಿನಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ನೀವು ಯಾವ್ದಾದ್ರು ಪಾಕಿಸ್ತಾನಿ ಯೂಟ್ಯೂಬರ್ಗಳ ವಿಡಿಯೋಗಳನ್ನ ನೋಡಿ, ಸಾಮಾನ್ಯವಾಗಿ ಅಲ್ಲಿ ಬಹಳಷ್ಟು ಯೂಟ್ಯೂಬರ್ಸ್ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಾಹೋರ್ನ ರಸ್ತೆಗಳಲ್ಲಿ ನಿಂತ್ಕೊಂಡು ಆ ಕಡೆ ಹೋಗುವವರು ಬರುವವರು ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಅಲ್ಲಿ ಅವ್ರು ಡಿಸ್ಕಸ್ ಮಾಡೋದು ಭಾರತದ ವಿಷಯವನ್ನೇ. ಅಲ್ಲಿಯ ಜನತೆ ಪಾಕಿಸ್ತಾನಿ ಸೇನೆಯ ಬಗ್ಗೆ ಯಾವ ರೀತಿ ಹೇಳ್ಕೊಳ್ತಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನಿ ಸೇನೆಯ ಒಬ್ಬ ಯೋಧ ಭಾರತ ಸೇನೆಯ 10 ಯೋಧರಿಗೆ ಸಮಾನ, ಆತ ಅಷ್ಟು ಶೌರ್ಯವಂತ, ಅಷ್ಟು ಧೈರ್ಯವಂತ, ಹಾಗಾಗಿ ಭಾರತೀಯ ಸೇನೆ ಅನ್ನೋದು ನಮ್ಗೆ ಲೆಕ್ಕಕ್ಕೆ ಇಲ್ಲ, ಈ ರೀತಿಯಾಗಿ ಹೇಳ್ಕೊಳ್ತಾರೆ. ಹಾಗೇನೆ ನಮ್ಗೆ ಅಲ್ಲಾಹುವಿನ ಕೃಪೆ ಇದೆ, ಆದ್ರಿಂದಾಗಿ ನಾವು ಭಾರತವನ್ನ ಬಗ್ಗು ಬಡಿತೇವೆ, ಈ ರೀತಿಯಾಗಿ ಅವರು ಎದೆ ಒಬ್ಬಿಸ್ಕೊಂಡು ಮಾತಾಡ್ತಾರೆ. ಅವ್ರು ಹೇಳಿರುವ ಒಂದು ಮಾತಂತೂ ಸತ್ಯ, ಅಲ್ಲಾಹುವಿನ ಕೃಪೆ. ನಿಮ್ಗೆ ಗೊತ್ತಿರಬಹುದು, ಆಸಿಮ್ ಮುನೀರ್ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನ ರಕ್ಷಿಸಿರೋದು ಅಲ್ಲಾಹು, ಅದರ ಅನುಭವ ನನಗೆ ಆಗಿದೆ ಅಂತಕೊಂಡು ಆತ ಹೇಳ್ಕೊಂಡಿದ್ದಾನೆ. ಇಲ್ಲಿ ಆತನಿಗೆ ಆ ಅನುಭವ ಹೇಗೆ ಆಗಿರ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಬಹುದು. ಪಾಕಿಸ್ತಾನದ ಎಲ್ಲಾ ಏರ್ ಬೇಸ್ ಗಳನ್ನ ಭಾರತ ಹೊಡೆದಾಕ್ಬಿಟ್ಟಿತ್ತು, ಅವರ ಡಿಫೆನ್ಸ್ ಸಿಸ್ಟಮ್ ನ ಭಾರತ ಸಂಪೂರ್ಣವಾಗಿ ಪುಡಿಗಟ್ಬಿಟ್ಟಿತ್ತು. ಭಾರತದ ಒಂದೇ ಒಂದು ಕ್ಷಿಪಣಿಗಳನ್ನ ಅವ್ರ ಕೈಲಿ ತಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರ ಬಳಿ ಇದ್ದಂತಹ ರಾಡರ್ ಸಿಸ್ಟಮ್ ಅಷ್ಟೊಂದು ಉತ್ತಮವಾಗಿತ್ತು. ಭಾರತದ ಒಂದೇ ಒಂದು ಕ್ಷಿಪಣಿಯನ್ನ ಅವ್ರ ಕೈಲಿ ಡಿಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಕ್ಷಿಪಣಿಗಳು ಗುರಿಯನ್ನ ತಲುಪಿ ಅಲ್ಲಿ ಸ್ಫೋಟಗೊಂಡ ಮೇಲೆ ಗೊತ್ತಾಗಿರೋದು ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ಭಾರತದ ಕ್ಷಿಪಣಿಗಳು ನಮ್ಮ ದೇಶದೊಳಗಡೆ ನುಗ್ಗಿದೆ ಅಂತಕೊಂಡು.
ಅಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಕುರುಹು ಕೂಡ ಸಿಕ್ಕಿರಲಿಲ್ಲ. ಅಂದ್ರೆ ಅಷ್ಟು ಉತ್ತಮವಾದಂತಹ ರಾಡಾರ್ ಸಿಸ್ಟಮ್ನ ಪಾಕಿಸ್ತಾನ ಹೊಂದಿದೆ. ಇದೆಲ್ಲದರ ಅರಿವಿದ್ದಂತಹ ಆಸಿಮ್ ಮುನೀರ್ ಅಲ್ಲಾಹು ನಮ್ಮನ್ನ ಕಾಪಾಡ್ದ, ಅದರ ಅನುಭವ ನನಗೆ ಆಗಿದೆ ಅಂತಕೊಂಡು ಓಪನ್ ಆಗಿ ಹೇಳ್ಕೊಂಡಿದ್ದಾನೆ. ಅದೇನೇ ಇರಲಿ, ಇಲ್ಲಿವರೆಗೆ ಪಾಕಿಸ್ತಾನಿ ಸೇನೆ, ಪಾಕಿಸ್ತಾನದ ಜನತೆ, ಹಾಗೇನೆ ಅಲ್ಲಿಯ ಸರ್ಕಾರ ಮತ್ತು ನಮ್ಮ ದೇಶದಲ್ಲಿರುವಂತಹ ವಿಪಕ್ಷದ ನಾಯಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಹಾಗೇನೆ ಅಖಿಲೇಶ್ ಯಾದವ್, ಈ ರೀತಿಯಾದಂತಹ ಬಹಳಷ್ಟು ನಾಯಕರು ಇದ್ದಾರಲ್ಲ, ಇವರೆಲ್ಲರಿಗೂ ಕೂಡ ಡೊನಾಲ್ಡ್ ಟ್ರಂಪ್ ಆಪರೇಷನ್ ಸಿಂಧೂರದಲ್ಲಿ ಗೆದ್ದಿರೋದು ಯಾರು ಅನ್ನುವ ಒಂದು ಉತ್ತರವನ್ನ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನಾದ್ರೂ ನಮ್ಮ ವಿಪಕ್ಷ ನಾಯಕರು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದನ್ಸ್ತದೆ. ಆದ್ರೆ ಹೋದಲ್ಲಿ ಬಂದಲ್ಲಿ ನಾನು ಎಲ್ ಒ ಪಿ ಅಂತೇಳಿ ಹೇಳ್ಕೊಂಡು ತಿರುಗಾಡುವಂತಹ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಯಾರಾದ್ರೂ ಬುದ್ಧಿ ಹೇಳಿ ಸಾಧ್ಯ ಇದೆಯಾ? ಇದು $1 ಮಿಲಿಯನ್ ಪ್ರಶ್ನೆ. ನೋಡೋಣ, ಮುಂದಿನ ದಿನಗಳಲ್ಲಾದ್ರೂ ಇವರ ವರ್ತನೆಯಲ್ಲಿ ಸ್ವಲ್ಪ ಆದ್ರೂ ಬದಲಾವಣೆ ಆಗ್ಬಹುದು ಅನ್ಸ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಬಗ್ಗೆ ನಿಮ್ಗೆ ಏನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.